ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡೋರಿಗೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ಇವತ್ತು ನಾನು ಕಾರ್ತಿಕ್ ಮಾಸದ ವೆಜ್ ಕಬಾಬ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ 5-6 ನಿಮಿಷದಲ್ಲಿ ರೆಡಿ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ. ಇದಕ್ಕೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ಮತ್ತು ಸೊಪ್ಪು ಸಾರು, ಬೇಳೆ ಸಾರು, ರಸಮ್ಮು ಇದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಸೈಡ್ ಡಿಶ್ ಇದು. ತುಂಬ ಚೆನ್ನಾಗಿರುತ್ತೆ. ಬಾಳೆಕಾಯಿ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಎಣ್ಣೆನೂ ಡೀಪ್ ಫ್ರೈ ಮಾಡೋದು ಬೇಡ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ. ಸ್ವಲ್ಪ ಎಣ್ಣೆಯಲ್ಲಿ ಹೇಗೆ ಫ್ರೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಬಾಳೆಕಾಯಿ ತೊಗೊಂಡಿದ್ದೇನೆ. 2 ಬಾಳೆಕಾಯಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಮೇಲೆ ನಾರು ಆ ಥರ ತಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೂರ್ತಿ ನೀವು ಸಿಪ್ಪೆನ ಸುಳ್ಕೋಬೋದು. ನೀವು ಬಾಳೆಕಾಯಿಗೆ ನೀವು ಚಿಕ್ಕ ಉದ್ದುದ್ದ ಪೀಸ್ ಮಾಡ್ಕೋತೀನಿ ಅಂದ್ರೂ ಅದನ್ನು ಮಾಡ್ಕೋಬೋದು. ನಾನು ಈ ಥರ 2 ಭಾಗ ಮಾಡ್ಕೊಂಡಿದ್ದೇನೆ. ಚಿಲ್ಲಿ ಪೌಡ್ರು ಖಾರಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ನೀವು ಮಸಾಲೆನ. ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಕಡಲೆ ಹಸಿಟ್ಟಲ್ಲಿ ಏನು ಯೂಸ್ ಮಾಡ್ತಾಯಿಲ್ಲ. ಬರೀ ಮಸಾಲೆ ಐಟಮ್ಗಳು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಧನಿಯಾ ಪುಡಿ, ಮೇನ್ ಇಂಗ್ರೀಡಿಯೆಂಟ್ಸು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಧನಿಯಾ ಪುಡಿ ನೀವು ಜಾಸ್ತಿ ಹಾಕ್ಕೊಂಡ್ರೂ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಮತ್ತು ಧನಿಯಾ ಪೌಡ್ರು 3 ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಡ್ರೈ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಮಾಡಿ ತಿಂದರೆ ಫಿಶ್ ಫ್ರೈ ಹೆಂಗೆ ತಿಂದಿರ್ತೀರ ಅದೇ ಟೇಸ್ಟ್ ಬರುತ್ತೆ. ಸೇಮ್ ಟೇಸ್ಟ್ ಇದು. ನಿಂಬೆಹಣ್ಣು ರಸನ ಹಾಕ್ಕೋಬೋದು. ಮತ್ತು ನಾನು ಹುಣ್ಸೆಹಣ್ಣನ್ನ ನೆನೆಹಾಕ್ಕೊಂಡಿದ್ದೀನಿ ನೀರಲ್ಲೇ, ಒಂದು ನಿಂಬೆಹಣ್ಣು ಗಾತ್ರದ್ದು. ನಾನು ಅದು ರಸ ಹಾಕ್ಕೋತೇನೆ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಈಕ್ವಲ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ತಿಂದಂಗೆ ಟೇಸ್ಟ್ ಬರುತ್ತೆ. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಬಾಳೆಕಾಯಲ್ಲಿ ಅಂಟ್ಕೊಳಲ್ಲ ಮಸಾಲೆನ. ಗಟ್ಟಿನೇ ಇರಬೇಕು. ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಚಳಿ ಟೈಮಲ್ಲಿ, ಥಂಡಿ ಟೈಮಲ್ಲಿ ಈ ಥರ ಖಾರ ಬಿಸಿ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ಹುಣ್ಸೆಹಣ್ಣು ರಸನ. ನಿಂಬೆಹಣ್ಣು ರಸಕ್ಕಿಂತ ಹುಣ್ಸೆಹಣ್ಣು ರಸ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಮಸಾಲೆನ. ನಾನು ಎಲ್ಲ ಬಾಳೆಕಾಯಿ ಪೀಸಸ್ಗೂ ನಾವು ಫಿಶ್ ಫ್ರೈಗೆ ನಾವು ಹೆಂಗೆ ಹಾಕ್ಕೋತೀವಿ ಆ ಥರ ಮಸಾಲೆನ ಹಾಕ್ಕೋತೀನಿ. ಎಲ್ಲ ಸೈಡು ಈ ಥರ ಮಸಾಲೆನ ಹಚ್ಕೊಳ್ಳಿ. ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ಗಳು ತಿನ್ನಲ್ಲ, ಎಲ್ಲ ಮಿಕ್ಸ್ ಮಾಡ್ಕೋತಾ ಇರ್ತಾರೆ. ಈ ಥರ ನೀವು ನಾನ್ ವೆಜ್ಗಿಂತ ಮೀರಿಸಿದ್ದು ರುಚಿ ಈ ಥರದ್ದು ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ನೆನಪೇ ಆಗಲ್ಲ ನಿಮಗೆ ಈ ಥರ ಮಾಡ್ಕೊಂಡು ತಿಂದರೆ. ನಾನು ಎಲ್ಲ ಪೀಸಸ್ಗೂ ಈ ಥರ ಹಾಕ್ಕೋತೀನಿ ಮಸಾಲೆನ. ನೋಡಿ, ಹಾಕ್ಕೊಂಡಿದ್ದೇನೆ. ನಾನು ಇದನ್ನು ನನಗೆ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು 1 ಅವರ್ ಈ ಥರ ಮಸಾಲೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 15 ಮಿನಿಟ್ಸ್ ಆದರೂ ಮಸಾಲೆ ಹಾಕ್ಬಿಟ್ಟು ಇಡಿ, ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ. ನೋಡಿ, ಇದಕ್ಕೆ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ನಾನು ಪ್ಯಾನಿಗೆ ಈ ಥರ ಹಾಕೋತೀನಿ.
ಇದಕ್ಕೆ ಪ್ಯಾನಿಗೆ ತವ ನೀವು ದೋಸೆ ಮಾಡ್ತೀವಲ್ಲ ತವ ಅದರಲ್ಲಾದರೂ ಮಾಡ್ಕೋಬೋದು, ಪ್ಯಾನಿಗಾದ್ರೂ ಮಾಡ್ಕೋಬೋದು, ಪ್ಯಾನಲ್ಲಾದರೂ ಸ್ವಲ್ಪನೂ ತಳ ಹಿಡಿಯಲ್ಲ ಇದು. ನಾವು ಹೆಂಗೆ ಹಚ್ಚಿರ್ತೀವಿ ಮಸಾಲೆ ಹಾಗೆ ಬಾಳೆಕಾಯಲ್ಲಿ ಇರುತ್ತೆ. ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಶಾಲೋ ಫ್ರೈ ಮಾಡ್ಕೊಳಕ್ಕೆ 2 ಸ್ಪೂನ್ ಇದ್ದರೆ ಸಾಕು, ಫ್ರೈ ಮಾಡ್ಕೋಬೋದು. ತುಂಬ ಬೇಗನೂ ಬೇಯುತ್ತೆ ಬಾಳೆಕಾಯಿ. ಒಂದು 5-6 ನಿಮಿಷದಲ್ಲೇ ರೆಡಿಯಾಗುತ್ತೆ ಸ್ನ್ಯಾಕ್ಸ್ ನಿಮಗೆ. ನೋಡಿ, ಒಂದು ಸ್ವಲ್ಪನೂ ಪ್ಯಾನಿಗೆ ಅಂಟ್ಕೊಂಡಿಲ್ಲ ಮಸಾಲೆನ. ನಾವು ಹೆಂಗೆ ಹಚ್ಚಿರ್ತೀವಿ ಅದೇ ಥರ ಬಾಳೆಕಾಯಲ್ಲಿ ಇರುತ್ತೆ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ. 5-6 ನಿಮಿಷದಲ್ಲೇ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಆದಷ್ಟು ಶೇರ್ ಮಾಡಿ, ನೀವು ಮನೆಗೆ ಮಾಡ್ಕೊಂಡು ತಿನ್ನಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ನೋಡಿ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.